ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಸ್ ಯೂಶ್ವಲ್ ನಮ್ಮ ಅಂಗಳಕ್ಕೆ ಬಂದಿದ್ದೇನೆ. ಅಂಗಳದಲ್ಲಿ ನೋಡಿ ಅಲ್ಲೊಂದು ಪಾಟ್ ಇಟ್ಟಿದ್ದೇವೆ. ಅದರ ತುಂಬ ನೀರು ತುಂಬಿಸಿ ಇಟ್ಟಿರ್ತೇವೆ ಯಾವಾಗಲೂ ಕೂಡ. ಮಳೆಗಾಲದಲ್ಲೊಂದಿಲ್ಲ ಅಷ್ಟೇ, ಬೇಸಿಗೆಯಲ್ಲಿ, ಚಳಿಗಾಲದಲ್ಲಿ. ಬೇಸಿಗೆಯಲ್ಲಂತೂ ಒಂದಿನ ಕೂಡ ತಪ್ಪಲ್ಲ. ಹಾಗೆ ಅಲ್ಲಿ ಪಾಟ್ ಇದ್ದ ಮೇಲೆ ಯಾಕೆ ಅಂದರೆ ನೀರು ತುಂಬಿಸಿಟ್ಟಿರ್ತೇವೆ. ಯಾಕೆ ಅಂದರೆ ಪಕ್ಷಿಗಳಿಗೋಸ್ಕರ. ನೋಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಪಕ್ಷಿ ಬರುತ್ತೆ, ಸ್ನಾನ ಗೀನ ಮಾಡಿಕೊಂಡು ನೀರು ಕುಡ್ಕೊಂಡು ಹೋಗ್ತವೆ ಅಲ್ಲಿ. ಹಾಗೆ ಒಂದು ಅಳಿಲು ಸೇವೆ ಅಂತ ಅಷ್ಟೇ ನಮ್ಮದು. ಯಾಕಂದರೆ ಅವುಗಳಿಗೆ ನೀರು ಸಿಗದಿದ್ದಾಗ ಎಲ್ಲೆಲ್ಲಿ ಹೋಗಿ ಹಾರಾಡ್ತಾ ಇರುವಾಗ ಪಾಪ ಬಾಯಾರಿಕೆ ಆದಾಗ ಬೇಕೇ ಬೇಕಲ್ವಾ. ಕಾಗೆಗಳು, ನವಿಲು, ಮತ್ತು ನವಿಲಂತೂ ಡೈಲಿ ನಮ್ಮನೆಗೆ 2 ಹೊತ್ತು ಬರುತ್ತೆ, ತೋರಿಸಿದ್ದೇನೆ ಎಷ್ಟೋ ಸಾರಿ. ಹಾಗೆ ತರಾವರಿ ಪಕ್ಷಿಗಳು ಬರ್ತವೆ, ಆಟ ಆಡ್ತವೆ ನೀರಲ್ಲಿ, ಆಮೇಲೆ ನೀರು ಕುಡ್ಕೊಂಡು ಹೋಗ್ತವೆ. ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ನಾವು ಅಲ್ಲಿದ್ದರೂ ಕೂಡ ಹಾಗೆ ಆಟ ಆಡ್ಕೊಂಡು ನೀರು ಕುಡ್ಕೊಂಡು ಹೋಗ್ತವೆ. ನೋಡಿ, ನಾವೊಂದು ಎಡೆಯಿಂದ ವೀಡಿಯೋ ಮಾಡ್ತಿದ್ದೇನೆ. ನನ್ನನ್ನು ನೋಡಿದೆ ಹಕ್ಕಿ, ಆದರೂ ಹತ್ತಿರ ಹೋಗಿಲ್ಲ, ಹಾರೋಗುತ್ತೆ ಅಂತ. ಸ್ವಲ್ಪ ದೂರದಿಂದ ಅಲ್ಲೇ ಕೂತಿದ್ದೇನೆ ಕುರ್ಚಿ ಮೇಲೆ. ನೋಡಿ, ಆ ರೆಕ್ಕೆ ಎಲ್ಲ ಸ್ನಾನ ಮಾಡ್ಕೊಂಡು ರೆಕ್ಕೆ ಎಲ್ಲ ತೊಳ್ಕೊಳ್ಳೋದು ನೋಡಿ. ಹಾಗೆಯೇ ನವಿಲುಗಳು ಕೂಡ ನೀರು ಕುಡ್ಕೊಂಡು ಹೋಗೋ ವಿಡಿಯೋ ಹಾಕಿದ್ದೆ ಆಲ್ರೆಡಿ ನಾನು ಸುಮಾರು ಸಮಯದ ಹಿಂದೆ. ಹಾಗೆ ನಿಮ್ಮ ಮನೆಯಲ್ಲೂ ಅಂಗಳ ಇದ್ದರೆ ಪ್ಲೀಸ್ ನೀವು ಕೂಡ ಹಾಗೆ ಒಂದು ಪಾಟ್ ಅಥವಾ ಏನಾದ್ರು ಒಂದು ಪಾತ್ರೆ ಇಟ್ಬಿಡಿ ಆಯಿತಾ. ಪ್ಲಾಸ್ಟಿಕ್ ಆದರೂ ನಡೆಯುತ್ತೆ. ನೀರೆಲ್ಲ ಇಟ್ಬಿಟ್ರೆ ನೋಡಿ ಎಷ್ಟು ಖುಷಿಯಿಂದ ಆಟ ಆಡಿಕೊಂಡು ನೀರು ಕುಡ್ಕೊಂಡು ಹೋಗ್ತವೆ. ನಮಗೆ ಪುಣ್ಯ ಬರುತ್ತೆ ರೀ, ಖಂಡಿತ. ಓಕೆನಾ? ಹಾಗೆ ಹೊರಗಡೆ ಗಾರ್ಡನಲ್ಲಿ ಏನೋ ಒಂದು ಟಿಪ್ಸ್ ಹೇಳಿದೆ ಅಲ್ವಾ. ಹಾಗೆಯೇ ತಲೆನೋವು ಬಂದಾಗ ತುಂಬ ಶೀತ ನೆಗಡಿ ಎಲ್ಲ ಆಗುತ್ತಲ್ವ, ಆಗ ತಲೆನೋವು ತುಂಬ ಬರುತ್ತೆ. ಈ ಸೈಡು ಅಥವಾ ಫುಲ್ಲು ತಲೆನೋವು, ತಲೆ ಭಾರ ಎಲ್ಲ ಆಗುತ್ತೆ. ಒಂದು ಅಲರ್ಜಿ ಅಥವಾ ಯಾವುದೇ ರೀತಿಯಿಂದ ಒಂದು ಸೈನಸೈಟಿಸ್ ಆದರೆ, ಶೀತ ಆದರೆ, ನೆಗಡಿ ಆದರೆ ಸೈನಸೈಟಿಸ್ ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ತುಂಬಾ ಹೆಡೇಕ್ ಬಂದುಬಿಡುತ್ತೆ. ಟೈಮ್ ನಾನು ನಿಮಗೆ ತೋರಿಸಿದ್ದೇನೆ ಆಲ್ರೆಡಿ. ಈ ಶೀತ ನೆಗಡಿ ಆದಾಗ ಸೈನಸೈಟಿಸ್ ಅಂತ ಹೇಳ್ತಾರಲ್ವ, ಆ ಟೈಮಲ್ಲಿ ಹೆಡೇಕೆಲ್ಲ ಬರುತ್ತೆ, ಇಲ್ಲೆಲ್ಲ ತುಂಬ ನೋವಾಗುತ್ತೆ. ಆ ಸೈನಸೈಟಿಸ್ ಪ್ರಾಬ್ಲಮಿಂದ ಹೇಗೆ ನಾವು ಮನೆಯಲ್ಲೇ ಕೆಲವೊಂದು ಹೋಮ್ ರೆಮಿಡಿ ಮಾಡಿ ಅದನ್ನು ಕ್ಯೂರ್ ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು ಅಂತ. ಯಾಕಂದರೆ ಕೆಲವರಿಗೆ ಇಂಗ್ಲೀಷ್ ಮೆಡಿಸಿನ್ನು ಅದು ಇದು ಆಗಿ ಬರೋಲ್ಲ. ಅವರಿಗೆ ಸ್ಪೆಷಲ್ಲಾಗಿ ಮನೆಯಲ್ಲೇ ಏನೆಲ್ಲ ಪರಿಹಾರ ಕಂಡ್ಕೋಬೋದು ಸುಲಭವಾಗಿ ಅಂತ ತೋರಿಸ್ಕೊಟ್ಟಿದ್ದೇನೆ. ಹಾಗೆ ಇವತ್ತು ಕೂಡ ಆ ಹೆಡೇಕ್ ಏನು ಬರುತ್ತೆ, ಇಲ್ಲೆಲ್ಲ ನೋವಿರುತ್ತೆ, ರೈಟ್ ಸೈಡ್ ನೋವಿರುತ್ತೆ, ಕೆಲವರಿಗೆ ಲೆಫ್ಟ್ ಸೈಡ್ ಇರುತ್ತೆ, ಕೆಲವರಿಗೆ ಫುಲ್ ಹೆಡೇಕ್ ಇರುತ್ತೆ. ಅಂಥ ಟೈಮಲ್ಲಿ ಕೆಲವೊಂದು ಬಾಮ್ಗಳ ಯೂಸ್ ಮಾಡ್ತಾರೆ. ಯಾಕಂದರೆ ಹೆಸರು ಹೇಳೋದು ಬೇಡ, ನಾನು ಹೇಳ್ತೇನೆ. ಕೆಲವೊಂದು ಬಾಮ್ಗಳನ್ನೆಲ್ಲ ಹಚ್ಕೊಂಡ್ರೆ ಇಲ್ಲೆಲ್ಲ ಸುಟ್ಟೋದಂಗೆ ಆಗುತ್ತೆ, ಅದೆಲ್ಲ ಆಗುತ್ತೆ. ಹಾಗೆ ಅದೆಲ್ಲ ಬೇಡ ಅಂತ ಅನ್ನೋರಿಗೆ ಮನೆಯಲ್ಲೇ ಏನಾದರೂ ಮಾಡಿಕೊಂಡು ತಲೆನೋವನ್ನು ಕಮ್ಮಿ ಮಾಡ್ಕೋಬೇಕಂತ ಇದ್ದರೆ ಈಸಿಯಾಗಿ ಕ್ವಿಕ್ಕಾಗಿ ಒಂದು ಲೇಪನ ರೆಡಿ ಮಾಡ್ಕೋಬಹುದು. ಆ ಲೇಪನವನ್ನು ಹೇಗೆ ಮಾಡೋದು, ಯಾವುದರಿಂದ ಮಾಡೋದು, ಹಾಗೆ ಎಲ್ಲ ಕೂಡ ಡೀಟೇಲಾಗಿ ಕ್ವಿಕ್ಕಾಗಿ ತೋರಿಸಿಕೊಡ್ತೇನೆ. ಸಿಂಪಲ್ಲು, ಆರಾಮಾಗಿ ಲೇಪನ ರೆಡಿ ಮಾಡ್ಕೊಂಡ್ರಾಯ್ತು, ಹಚ್ಕೊಂಡ್ರಾಯ್ತು. 10ರಿಂದ 15 ನಿಮಿಷದಲ್ಲಿ ನಿಮಗೆ ತಲೆನೋವು ಖಂಡಿತ ಗುಣ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಓಕೆನಾ? ಶುಂಠಿಯನ್ನು ಹೀಗೆಲ್ಲ ಹಚ್ಚಬೇಕು. ಅಮೃತಾಂಜನ, ವಿಕ್ಸು, ಅದು ಇದು ಪೇನ್ ಕಿಲ್ಲರ್ ಬಾಮ್ಗಳೇನಿರುತ್ತೆ ಅದನ್ನು ಬಿಟ್ಟು ಶುಂಠಿಯನ್ನು ಹೇಗೆ ಹಚ್ಚೋದಂತ ನಿಮಗೆ ತೋರಿಸಿಕೊಡ್ತೇನೆ. ಎಲ್ಲೆಲ್ಲಿ ಹಚ್ಚಬೇಕು ತುಂಬ ಸೈನಸೈಟಿಸ್ ಇರುವಾಗ ಅಂತ. ಓಕೆನಾ? ಸೊ ಶುಂಠಿ ತೊಗೊಂಡಿದ್ದೇನೆ ನೋಡಿ. ಇದೆ ಎಲ್ರಿಗೂ ಗೊತ್ತೇ ಇರುತ್ತೆ ಶುಂಠಿ ಯಾವುದು ಅಂತ. ಮಾರ್ಕೆಟಲ್ಲಿ ಕೊಡ್ತಾರೆ ಅಥವಾ ನೀವು ಖರೀದಿ ಮಾಡಿ ಇಟ್ಕೊಳ್ಳಿ, ಏನು ಹಾಳಾಗಲ್ಲ. ಇಷ್ಟು ಸಣ್ಣ ಶುಂಠಿ ಇದ್ದರೆ ಸಾಕು. ಇದರಲ್ಲೂ ಕೂಡ ಜಾಸ್ತಿ ಏನು ಬೇಕಾಗಿಲ್ಲ. ಅದನ್ನು ಹೇಗೆ ತೇಯಬೇಕು, ಅದರ ರಸ ಹೇಗೆ ತಗೋಬೇಕಂತ ನಾನು ತೋರಿಸ್ತೇನೆ. ಇದು ನೋಡಿ, ಹಸಿ ಶುಂಠಿ ತೊಗೊಂಡಿದ್ದೇನೆ. ಒಂದು ಸ್ವಲ್ಪ ಇಷ್ಟು ದೊಡ್ಡಿದ್ದರೆ ಸಾಕಾಗತ್ತೆ. ಒಣ ಶುಂಠಿ ಕೂಡ ಯೂಸ್ ಮಾಡ್ತಾರೆ, ಆದರೆ ಹಸಿ ಶುಂಠಿ ಆದರೆ ಲೇಪನಕ್ಕೆ ಬೇಗ ಗಂಧ ಬರುತ್ತಲ್ವ, ತೆಯ್ಯೋಕ್ಕೆ. ಒಣ ಶುಂಠಿ ಸ್ವಲ್ಪ ಗಟ್ಟಿ ಆಗುತ್ತಲ್ವ, ಹಾಗಾಗಿ ಸ್ವಲ್ಪ ತೆಯ್ಯೋದು ಕಷ್ಟ. ಈಗ ನೋಡಿ, ನೀರು ಹಾಕಿ ಮತ್ತೇನು ಬೇಡ, ಸ್ವಲ್ಪ ಈ ಗಂಧದ ಕಲ್ಲು ಇದೆಲ್ಲ ನಾವು
ಬ್ರಾಹ್ಮಿನ್ಸ್ ಮನೆಯಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ದೇವರ ಪೂಜೆ ಮಾಡುವಾಗ ಗಂಧ ತೇಯ್ತೇವಲ್ವ, ದೇವರಿಗೆ ಗಂಧ ಹಚ್ತೇವಲ್ವ, ಆ ಕಲ್ಲು ಇದು. ಅದರ ಮೇಲೆ ಗಂಧವನ್ನು ತೇಯ್ದು ಆ ಲೇಪನವನ್ನು ದೇವರ ಮೂರ್ತಿಗೋ ಫೋಟೋಕ್ಕೋ ಹಚ್ಚುವಂಥದ್ದು ಪೂಜೆ ಟೈಮಲ್ಲಿ. ಹಾಗೆ ಇದೇ ಗಂಧದ ಕಲ್ಲನ್ನು ತಗೊಂಡು ನಾನೀಗ ಲೇಪನ ರೆಡಿ ಮಾಡ್ತೇನೆ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು, ಶುಂಠಿಯನ್ನು ಚೆನ್ನಾಗಿ ಹೀಗೆ ತೆಗೆದುಬಿಟ್ರೆ ಆಯಿತು, ಫಟಾಫಟ್ ರೆಡಿಯಾಗಿ ಹೋಗುತ್ತೆ. ನಿಮಗೆ ಎಷ್ಟು ಬೇಕು ನೋಡಿ, ಹಣೆಗೆ ಕುತ್ತಿಗೆಗೆ ಎಲ್ಲ ನಿಮಗೆ ಅಂದಾಜಾಗುತ್ತಲ್ಲ ಒಂದು ಸ್ವಲ್ಪ ಲೇಪನ, ಅದಷ್ಟು ತಗೊಂಡು ರೆಡಿ ಮಾಡಿದರೆ ಆಯಿತು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ತೇಯ್ತಾ ಹೋಗಿ. ನೀರು ಹಾಕಿಬಿಟ್ರೆ ಆ ಕಡೆ ಈ ಕಡೆ ಚೆಲ್ಲೋಗತ್ತಲ್ವ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ, ಆದರೆ ಬಿಗಿನರ್ಸು ಕೆಲವರಿಗೆ ಗೊತ್ತಿರಲ್ಲ. ಅಂದರೆ ಎಷ್ಟು ಹಾಕ್ಕೋಬೇಕು ನೀರು, ಅದೆಲ್ಲ ಡೌಟ್ಸ್ ಬರುತ್ತೆ. ಎಷ್ಟಂದರೂ ಕೂಡ ನಮಗೂ ಮೊದಲೆಲ್ಲ ಬಂದ ಡೌಟ್ಗಳೇ. ಅಮ್ಮ ಹೇಗೆ ಮಾಡಿ ಕೊಡ್ತಾರೆ ಅದನ್ನು ನೋಡಿ ನಾನು ಮಾಡಿದ್ದಷ್ಟೇ, ಕಲ್ತ್ಕೊಂಡದ್ದು. ನೋಡಿ ಇಷ್ಟು ನೀರು ಹಾಕಿದ್ದೇನಾ. ಈಗ ಅದು ನೀರು ಆ ಕಡೆ ಈ ಕಡೆ ಚೆಲ್ಲದೆ ಹೋದಂಗೆ ರಪ 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 ತೆಗೆದುಬಿಡಬೇಕು. ಅಂದರೆ ಆ ಕಡೆ ಈ ಕಡೆ ನೀರೆಲ್ಲ ಒಟ್ಟು ಮಾಡ್ತಾ 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 ತೆಗೆದುಬಿಡಬೇಕು. ಈ ರೀತಿಯಲ್ಲಿ ಲೇಪನ ಬರ್ತಾ ಹೋಗುತ್ತೆ ಸ್ವಲ್ಪ ದಪ್ಪಗೆ ನೋಡಿ. ಅಂದರೆ ನೀರಾಗಿದ್ದಕ್ಕೆ ಅಷ್ಟು ಬೇಗ ದಪ್ಪ ಬರಲ್ಲ. ಸ್ವಲ್ಪ ನೀರು ಹಾಕ್ತಾ 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 ದಪ್ಪ ದಪ್ಪ ಲೇಪನ ಬಂದಂಗೆ ಪುನಃ ತೇಯ್ತಾ ಹೋಗ್ಬೇಕು ಅದನ್ನು. ನೋಡಿ ಹೀಗೆ ಬರ್ತಾ ಹೋಗುತ್ತೆ. ತುಂಬ ದಪ್ಪ ಲೇಪನ ಅಗತ್ಯ ಇಲ್ಲ. ಸ್ವಲ್ಪ ಈ ರೀತಿ ಕಾಣಿಸ್ತಿದೆ ಅಲ್ವಾ ನೋಡಿ, ಹದ ಆ ರೀತಿ ಬಂದರೆ ಸಾಕಾಗುತ್ತೆ. ಅಷ್ಟು ಬಂದರೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಬಿಡಿ. ಹೀಗೆ ಮಾಡಿ ತೊಗೊಂಡ್ಬಿಟ್ರೆ ಆಯಿತು. ನೋಡಿ ಅಷ್ಟು ದಪ್ಪಗೆ ತೇಯ್ದಿಲ್ಲ, ಇನ್ನು ಸ್ವಲ್ಪ ದಪ್ಪ ಬಂದರೆ ಒಳ್ಳೆಯದು. ನಾನು ಅಂದರೆ ಅದು ಸ್ವಲ್ಪ ಉರಿ ಆಗುತ್ತಲ್ವ, ತುಂಬ ನೋವಿದ್ದರೆ ಸ್ವಲ್ಪ ದಪ್ಪ ಇರಬೇಕು, ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ. ಇದು ಸ್ವಲ್ಪ ದಪ್ಪ ಲೇಪ ಬಂದರೆ ಒಳ್ಳೆಯದು. ನಾನು ಒಂದು ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ನಿಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ದಪ್ಪ ಆದರೆ ಒಳ್ಳೆಯದು. ಮಕ್ಕಳಿಗಾದರೆ ಇಷ್ಟೇ ತೆಳುವಾಗಿ ತೆಗೆದುಕೊಂಡ್ರೆ ಸಾಕಾಗುತ್ತೆ, ತುಂಬ ದಪ್ಪ ತೆಗೆಯೋಕೋಬೇಡಿ. ಹಾಗೆ ಇದನ್ನು ಹಚ್ಚಿ ತೋರಿಸ್ತೇನೆ ಎಲ್ಲೆಲ್ಲಿ ಅಂತ. ಇಲ್ಲೆಲ್ಲ ನೋವು ಬರುತ್ತಲ್ವ, ಇಲ್ಲೆಲ್ಲ ನೋವು ಬರುತ್ತೆ. ಇಲ್ಲೆಲ್ಲ ಲೈಟಾಗಿ ಹಚ್ಚಿದರೆ ಸಾಕು, ಸ್ವಲ್ಪ ಹೊತ್ತಿಗೆ ಬೆಚ್ಚಗೆ ಆಗೋಕ್ಕೆ ಶುರುವಾಗುತ್ತೆ. ಅದೆಷ್ಟು ಜಾಗ ಕೂಡ ತೋರಿಸ್ತೇನೆ. ಇಲ್ಲೆಲ್ಲ ನೋವಿರುತ್ತೆ, ಸೈನಸ್ ಪಾಯಿಂಟ್ಗಳಿದು. ಆಮೇಲೆ ಇಲ್ಲೂ ಕೂಡ ಇಲ್ಲೆಲ್ಲ ನೋವಿರುತ್ತೆ, ಮುಟ್ಟಿದರೆ ನೋವಾಗುತ್ತೆ. ತುಂಬ ಶೀತ, ತಲೆಭಾರ ಆಗುವಾಗ, ಸೈನಸ್ ಬಂದಾಗ ಇಲ್ಲೆಲ್ಲ ಹೀಗೆ ಮುಟ್ಟಕ್ಕಾಗಲ್ಲ, ಅಷ್ಟು ನೋವಿರುತ್ತೆ. ಅದೆಲ್ಲ ಸರಿ ಹೋಗುತ್ತೆ. ಇಲ್ಲೆಲ್ಲ ಹಾಕಿ ಹೀಗೆ ಹಚ್ಚಬೇಕು. ತುಂಬ ಕಣ್ಣಿನ ಹತ್ತಿರ ಹಚ್ಚಕ್ಕೆ ಹೋಗಬೇಡಿ ಆಯಿತಾ. ನೋವಿದೆ ಅಂತ ನೀವೀಗ ನಾವು ಇಲ್ಲೆಲ್ಲ ಹಚ್ಚುತ್ತಾರೆ ಕೆಲವರು, ಅಮೃತಾಂಜನೆಲ್ಲ. ನಾನು ಮೊದಲೆಲ್ಲ ಹಚ್ಚುತ್ತಿದ್ದೆ, ಇಲ್ಲೆಲ್ಲ ಹಚ್ಚಕ್ಕೆ ಹೋಗಬೇಡಿ. ಕಣ್ಣಿಗೆ ತುಂಬ ಅದು ಸುಟಿ ಇರುತ್ತಲ್ಲ, ಉರಿ ಕಣ್ಣಿಗೆ ತೊಂದರೆ ಬರುತ್ತೆ. ದಯವಿಟ್ಟು ಹಾಗೆ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಹೀಗೆ ಇಲ್ಲೆಲ್ಲ ಹಚ್ಚಿದರೆ ಸಾಕಾಗುತ್ತೆ. ಇಲ್ಲಿ ನೋವಿರುತ್ತೆ. ಆಮೇಲೆ ಇಲ್ಲಿ ಓಕೆನಾ. ಮತ್ತು ಇಲ್ಲಿ ಶೀತ ಆದಾಗ ಇಲ್ಲೆಲ್ಲ ಏನಾಗುತ್ತೆ, ಸ್ವಲ್ಪ ಗಡ್ಡೆ ಥರ ಅನಿಸುತ್ತೆ. ಹಾಗೆ ಇಲ್ಲೆಲ್ಲ ಹಚ್ಚಬೇಕು, ಹಿತವಾಗುತ್ತೆ. ಆಮೇಲೆ ಇಲ್ಲೆಲ್ಲ ಹಚ್ಚಬೇಕು. ಇಲ್ಲೆಲ್ಲ ಎಷ್ಟು ನೋವಿರುತ್ತೆ ಗೊತ್ತುಂಟ. ತುಂಬ ಶೀತ ಬರುವಾಗ ಎಲ್ಲರಿಗೂ ಗೊತ್ತಿದೆ, ತುಂಬ ನೋವಿರುತ್ತೆ. ಹಾಗೆ ಇಲ್ಲೆಲ್ಲ ಹಚ್ಚಬೇಕು. ಇದೆಲ್ಲ ಒಂದು ಇಲ್ಲಿ ಉಬ್ಬಿನ ಕೆಳಗೆ ಅಲ್ಲ. ಆಮೇಲೆ ಇದಿಷ್ಟು ಭಾಗ, ಆಮೇಲೆ ಇಲ್ಲಿ ಗಂಟ್ಲ ಹತ್ರ, ಓಕೆನಾ. ಆಮೇಲೆ ಬೇಕಾದರೆ ಈ ಭುಜದ ಹತ್ರ ಹಿಂದ್ಗಡೆ ತೋರಿಸಿದ್ದಲ್ಲ ನಾವು, ಭುಜದ ಹತ್ರ ಅಲ್ಲಿ ಬೇಕಾದರೆ ಹೀಗೆಲ್ಲ ಹಚ್ಕೋಬೋದು. ಆಗ ಸ್ವಲ್ಪ ಬಿಸಿಯಾಗಿ ಆರಾಮಾಗತ್ತೆ, ಓಕೆನಾ. ಸೊ ಹೀಗೆ ಮಾಡ್ಕೊಳ್ಳಿ. ಒಂದು 10 ನಿಮಿಷಕ್ಕೆ ಅದು ಒಣಗಿ ಹೋಗುತ್ತೆ. ಒಣಗಿ ಹೋದ ಮೇಲೆ ಬೆಚ್ಚಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆಚ್ಚಗೆ ಆದ ಮೇಲೆ ಅಲ್ಲೆಲ್ಲ ಹಿತ ಅನಿಸುತ್ತೆ. ಸುಮಾರು ಕಫಕ್ಕೆಲ್ಲ ಉಪಶಮನ ಆಗುತ್ತೆ. ಕಫದ ನೋವೇನಿರುತ್ತೆ ಎಲ್ಲ ಹೋಗುತ್ತೆ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಎಷ್ಟು ಯೂಸ್ಫುಲ್ ಟಿಪ್ಸನ್ನು ಕೊಟ್ಟಿದ್ದೇನೆ. ಸೈನಸೈಟಿಸ್, ಹೆಡೇಕಿಗೆ ಮತ್ತು ಅಂಗಳದಲ್ಲಿ ಏನೆಲ್ಲ ಹೇಳಿದೆ ನೋಡಿ, ನೆನಪಲ್ಲಿಟ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕು ಮತ್ತು
ಮತ್ತು ಶೇರ್ ಇದ್ದೇ ಇರಬೇಕಲ್ವ. ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಟೇಕ್ ಕೇರ್, ಬಾಯ್. ಮತ್ತು ಸೈನಸೈಟಿಸ್ ಪರಿಹಾರದ ಬಗ್ಗೆ ಮಾಡಿದ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಓಕೆನಾ? ಯಾ.